ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮನೆ ಒಂದು ಚಿಕ್ಕದಾಗಿ ಪೂಜೆ ಮಾಡಿಸಿದ್ವಿ. ಅದರದ್ದು ವಿಡಿಯೋನ ಈ ವಿಡಿಯೋದಲ್ಲಿ ಹಾಕ್ತೀನಿ, ಎಲ್ಲರೂ ನೋಡಿ. ಅದು ಏನು ಪೂಜೆ ಅಂತ ಅಂದರೆ, ನಾವು ಕ್ವಾರ್ಟರ್ಸ್ ಬಂದಮೇಲೆ ಯಾವುದೇ ರೀತಿ ಪೂಜೆನ ಮಾಡಿಸೇ ಇರಲಿಲ್ಲ. ನಾವು ಬಂದು 1 ವರ್ಷ ಆಯಿತು. ನಾವು ಯಾವುದು ಪೂಜೆ ಏನು ಮಾಡಿಸಿರ್ಲಿಲ್ಲ, ಬರೀ ಹಾಲು ಉಕ್ಸ್ಬಿಟ್ಟು ಬಂದಿದ್ವಿ. ಹಾಗಾಗಿ ನಮ್ಮ ಅಪ್ಪನೂ ಪೂಜೆ ಮಾಡಿಸಿ, ಚಿಕ್ಕದಾಗಿ ಯಾವುದಾದ್ರೂ ಗಣಪತಿ ಪೂಜೆ ಮಾಡಿಸಿ ಅಂತ ಹೇಳ್ತಾನೆ ಇತ್ತು. ಸರಿ ಆಯಿತು ಅಂತ ಹೇಳಿ ನಾವು ಗಣಪತಿ ಪೂಜೆ, ನವಗ್ರಹ ಪೂಜೆ ಹಾಗೂ ವಾಸ್ತು ಪೂಜೆ ಹಾಗೂ ನಾಗರ ಪೂಜೆ ಇಷ್ಟು ಪೂಜೆಗಳನ್ನ ಮಾಡಿಸಿದ್ವಿ. ಆದರೆ ಎಲ್ಲನೂ ನೀಟಾಗಿ ನನ್ನ ಕೈಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ವಿಡಿಯೋ ಮಾಡ್ಕೋಬೇಕು ಅಂತಲೂ ನನ್ನ ಮೈಂಡ್ಗೆ ಯಾವಾಗ ಓಡಲೇ ಇಲ್ಲ. ಬೇಗ ಪೂಜಾರಿಗಳು ಬಂದರು. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಏನು ಹೋಗಲಿಲ್ಲ. ಇಷ್ಟು ಪೂಜೆನ ಮಾಡಿಸಿದ್ವಿ. ಅದರದ್ದೊಂದು ಸಣ್ಣ ತುಣುಕು ಇದಕ್ಕೆ ಸೇರಿಸ್ತೀನಿ, ನೀವೆಲ್ಲ ನೋಡಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸ್ನೇಹಿತರೆ, ಹೊಸಬ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಏನಕ್ಕೆ ಅಂತಂದರೆ, ಇವಾಗ ತುಂಬ ಜನ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದಾರೆ, ಅಂದರೆ ಸಾಕಷ್ಟು ಜನ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಮುಂಚೆ ಈಗ ಒಂದು 3 ವರ್ಷ 4 ವರ್ಷದ ಹಿಂದೆ ಯಾರೂ ಯೂಟ್ಯೂಬ್ಗೆ ಇಷ್ಟು ಜನ ಬಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ವ್ಯೂಸೇ ಎಲ್ಲರಿಗೂ ಕಮ್ಮಿ ಆಗ್ತೈತೆ ಅಂತಲೇ ಹೇಳ್ಬೋದು. ಮತ್ತು ಹೊಸಬ್ರು ಚಾನಲ್ ಬೇಗ ಗ್ರೋತ್ ಆಗ್ತಾ ಇಲ್ಲ. ಸುಮಾರು ಒಂದು 100-150 ವಿಡಿಯೋ ಹಾಕಿದ್ರೂ ಕೂಡ ಚಾನಲ್ಲು ವ್ಯೂಸ್ ತಗೊತಾ ಇಲ್ಲ ಮತ್ತು ರೀಚ್ ಆಗ್ತಾ ಇಲ್ಲ. ನಂದು ಹಂಗೇ ಜಾಸ್ತಿ ಏನು ವ್ಯೂಸ್ ಬರ್ತಾ ಇಲ್ಲ. ವ್ಯೂಸ್ ಬರೋದು ಹೋಗಲಿ, ಅದು ರೀಚೇ ತೊಗೊತಾ ಇಲ್ಲ. ಆಡಿಯನ್ಸ್ಗೆ ಯಾರಿಗೂ ಅದು ಪ್ರಮೋಟ್ ಆಗ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡುವ, ಯಾವಾಗುತ್ತೆ ಅವಾಗ ಆಗಲಿ. ನನ್ನ ಪಾಡಿಗೆ ನನ್ನ ಕರ್ತವ್ಯಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಕೆಲಸ ಏನೈತೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಅದು ಯಾವಾಗುತ್ತೆ ಚೆನ್ನಾಗಿ, ಯಾವಾಗ ರೀಚ್ ತೊಗೊಂಡು ನನ್ನ ವೀಡಿಯೋಗಳು ವೈರಲ್ ಆಗುತ್ತೆ ಅವಾಗಲಿ ಅಷ್ಟೇ. ಅದೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಸುಧಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ಜಾಸ್ತಿ ಸ್ವಲ್ಪ ಕುಕ್ಕಿಂಗ್ ವಿಡಿಯೋಸು, ಮೇಕಪ್ ಮತ್ತು ಟೈಲರಿಂಗು ಮತ್ತು ಕುಚ್ಚು ಡಿಸೈನ್ಸ್ ಇದು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಆವಾಗ ಟ್ರಾವೆಲಿಂಗ್ ವಿಡಿಯೋಗಳು ಇರ್ತಿರುತ್ತೆ. ಇದು ಪೂಜೆ ಬ್ಲಾಗ್ ಆಗೈತೆ, ಪೂಜೆಗೆ ಸಂಬಂಧಪಟ್ಟ ವಿಡಿಯೋ ಆಗುತ್ತೆ. ಓಕೆ, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬನ್ನಿ, ವಿಡಿಯೋನ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಇದು ಪೂಜೆ ಎಲ್ಲ ಮುಗಿದ ಮೇಲೆ ಮಾಡಿರೋಂತಹ ವಿಡಿಯೋ. ಪೂಜೆ ಮಾಡಬೇಕಾದ್ರೆ ಯಾರೂ ವಿಡಿಯೋ ಮಾಡಿಲ್ಲ. ನಾನು ವಿಡಿಯೋನ ಆನ್ಗೇನು ಇಟ್ಟಿರಲಿಲ್ಲ. ನಾನು ಪೂಜೆ ಅಂದರೆ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ಮೈಂಡಿಗೆ ಬರಲಿಲ್ಲ ಆ ಟೈಮಲ್ಲಿ. ಇವಾಗ ನಮ್ಮ ಮನೆಯವ್ರದ್ದೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಈಗ ನಮ್ಮ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣ ಆದಮೇಲೆ ಹಾಗೆ ಅಲ್ಲಿದ್ದವರೆಲ್ಲ ಪೂಜೆ ಮಾಡಿದ್ರು. ನೀಟಾಗಿ ತುಂಬ ಚೆನ್ನಾಗಿ ಮಾಡಿದರು. ನಾವು ಮಾಡಿಸಿದ ಪೂಜೆ ಗಣಪತಿ ಹೋಮ, ಹಾಗೆ ನಾಗರ ಪೂಜೆ, ನವಗ್ರಹ ಪೂಜೆ ಮಾಡಿಸಿದ್ವಿ. ಈ ಕ್ವಾರ್ಟರ್ಸ್ ಬಂದಮೇಲೆ ನಾವು ಯಾವುದೇ ರೀತಿ ಪೂಜೆ ಮಾಡಿಸಿರಲಿಲ್ಲ. ಅದಕ್ಕೆ ಅಂತಲೇ ನಾವು ಮಾಡಿಸಿದ್ದು. ಪೂಜೆ ಮಾಡಬೇಕಾದ್ರೆ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಇದು ಲಾಸ್ಟಲ್ಲಿ ಅಷ್ಟೇ ತೊಗೊಂಡಿದ್ದು ವಿಡಿಯೋ ಕ್ಲಿಪ್ಸ್. ಇದಾದಮೇಲೆ ನಾವು ಅಡುಗೆನೂ ಮಾಡಬೇಕಾಗಿತ್ತು. ಹಂಗಾಗಿ ಮತ್ತೆ ನಾನು ಅಡುಗೆ ಕೆಲಸದಲ್ಲಿ ಬ್ಯುಸಿ ಆದೆ. ಪೂಜೆ ಅಂತೂ ಐನವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಪ್ಪನ ಮನೇಲೂ ಅವಾಗವಾಗ ಇವ್ರ ಕೈಲೇ ಯಾವುದೇ ಪೂಜೆ ಇದ್ರೂ ಮಾಡಿಸೋದು. ನಮಗೆ ಅವಾಗಲಿಂದನೂ ತುಂಬ ಪರಿಚಯ ಇದ್ದಾರೆ. ಇವರು ತುಂಬ ವರ್ಷದಿಂದನೇ ಪರಿಚಯ ಇದ್ದಾರೆ. ನಾವು ಯಾವುದೇ ಒಂದು ಪಾಪಂಗೆ ನಾಮಕರಣ ಮಾಡಬೇಕು, ಮತ್ತೊಂದು ಏನೇ ಶುಭ ಕಾರ್ಯ ಮಾಡಬೇಕು ಅಂದ್ರೂ ಇವ್ರ ಹತ್ರನೇ ಎಲ್ಲ ಡೇಟ್ ಹಾಕ್ಸ್ಕೊಳ್ಳೋದು, ಹಾಗೆಯೇ ಎಲ್ಲ ಒಳ್ಳೆ ಮುಹೂರ್ತಗಳನ್ನು ಇವ್ರ ಹತ್ರನೇ ಇಡಿಸ್ಕೊಳ್ಳೋದು. ಅದೇ ಯಾವುದೇ ಶುಭ ಕಾರ್ಯ ಆದ್ರೂ ನಾವು ಇವ್ರ ಹತ್ರನೇ ಮಾಡಿಸೋದು. ನಮ್ಗೆ ಆವಾಗಲಿಂದ ತುಂಬ ಪರಿಚಯ ಇದ್ದಾರೆ. ಹಾಗಾಗಿ ನಾನು ಇಲ್ಲೇ ನಮಗೆ ಹತ್ತಿರ ಇರೋರು ಯಾರಾದ್ರೂ ಒಳ್ಳೆ ಪೂಜಾರಿ ಹತ್ರನೇ ಮಾಡಿಸ್ಬೋದಾಗಿತ್ತು. ನಮ್ಮ ಅಪ್ಪಂಗೂ ಇಷ್ಟ ಇರಲಿಲ್ಲ ಮತ್ತು ನಮಗೂ ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ನಮ್ಮೂರಿಂದನೇ ಕರೆಸಿದ್ವಿ. ನಮ್ಗೆ ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಫುಲ್ಲು ವೀಡಿಯೋ ಎಲ್ಲ ಅವ್ರು ಹೆಂಗೆ ಮಾಡಿದ್ರು ಅನ್ನೋದೆಲ್ಲ ವೀಡಿಯೋ ಎಲ್ಲನೂ ಮಾಡಿ ಹಾಕಿದ್ದಿದ್ರೆ ನಿಮಗೂ ಒಂದು ಐಡಿಯಾ ಬರ್ತಾಯಿತ್ತು ಹೇಗೆಲ್ಲ ಮಾಡಿದ್ರು ಅಂತ. ನಾವು ಆ ಟೈಮಲ್ಲಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸತೀಶ್ ಬುದ್ಧಿ ಅಂತ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅವರು ನಮ್ಮ ಸೈಡ್ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಅಂದರೆ ಇವರು ಯಾವುದೇ ರೀತಿ ಜ್ಯೋತಿಷ್ಯ ಹೇಳ್ತೀನಿ, ಅದು ಹೇಳ್ತೀನಿ, ಇದು ಹೇಳ್ತೀನಿ ಬನ್ನಿ ಅಂತ ಹೇಳೋ, ಇವಾಗೆಲ್ಲ ದುಡ್ಡು ಮಾಡ್ತಾರಲ್ಲ ಆ ರೀತಿ ಪೂಜಾರಿ ಅಂತೂ ಅಲ್ಲ ಇವರು. ನೀಟಾಗಿ ಅಲ್ಲಿ ಸಮಲಿಂಗೇಶ್ವರ ದೇವಸ್ಥಾನ ಐತೆ, ಅದರದ ಅರ್ಚಕರು ಇವರು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಾಗೆಯೇ ನಿಮಗೆ ಬೇಕು ಏನಾದರೂ ಪೂಜೆ ಮಾಡಿಸ್ಬೇಕು, ನೀವು ಚೆನ್ನಾಗಿ ಯಾವುದಾದ್ರೂ ಡೇಟ್ ಹಾಕ್ಸ್ಕೋಬೇಕು, ಒಳ್ಳೇದಾಗಬೇಕು ಅಂತಂದರೆ ಬೇಕಾದರೆ ಇವ್ರ ನಂಬರ್
ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಪೂಜೆ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಏನೇ ಒಳ್ಳೆ ಕಾರ್ಯಗಳನ್ನು ಇವ್ರ ಹತ್ರನೇ ಮಾಡಿಸೋದು. ನಮಗೆ ಅವ್ರ ಹತ್ರ ಮಾಡಿಸಿದ್ರೆ ಯಾವಾಗಲೂ ಒಳ್ಳೇದಾಗೈತೆ, ಇವಾಗಲೂ ಒಳ್ಳೇದಾಗಲಿ ಅಂತಲೇ ಮಾಡಿಸಿದ್ದೀವಿ. ಈ ವಿಡಿಯೋನ ಮೇ ಬಿ ನಾನು ಇಲ್ಲಿಗೆ ಮುಗಿಸ್ತೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಾಯಿತು ಅಷ್ಟೇ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನ್ನ ಚಾನಲ್ಗೆ ಯಾರು ಈಗ ಹೊಸ ಚಾನಲ್ ಅಲ್ವಾ, ಅಷ್ಟೊಂಥರ ಜನ ಸಬ್ಸ್ಕ್ರೈಬರ್ ಇಲ್ಲ. ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ ಆದರೆ ತಾನೇ ಚೆನ್ನಾಗಿ ವ್ಯೂಸ್ ಬರೋದು. ವ್ಯೂಸ್ ಆದ್ರೇ ನನ್ನದು ಚಾನಲ್ಲು ಮಾನಿಟೈಸೇಷನ್ ಆನ್ ಆಗೋದು. ಎಲ್ಲರಿಗೂ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಲೇ ಯೂಟ್ಯೂಬ್ ಚಾನಲ್ಗೆ ಬಂದಿರ್ತಾರೆ, ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ. ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.